ನೋಡಿ ಇದು ನೀರೊಂದು ಆಟೋಮೆಟಿಕ್ಕು ವಾಲ್ ಇದೇನಾಗುತ್ತೆ ಅಂದರೆ ನೋಡಿ ಇವಾಗ ನೀರು ಹೆಂಗೆ ತುಂಬುತ್ತೋ ಹಂಗೆ ಆಫ್ ಆಗುತ್ತೆ ನೋಡಿ. ನೀರು ಇಷ್ಟಕ್ಕೆ ತುಂಬಿದ್ರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇಲ್ಲ ನೀರು ಖಾಲಿ ಆಯಿತು ಅಂದರೆ ಇಲ್ಲಿ ಇರುತ್ತೆ, ಕೆಳಕ್ಕೆ ಹೋಗುತ್ತಲ್ಲ ನೋಡಿ, ಅಷ್ಟು ಫುಲ್ಲು ಜೋರಾಗಿ ಬರುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ ಇದು ನಮ್ಮದು ವಾಟರ್ ಸಂಪ್ ಇದೆ. ಇದ್ರ ಒಳಗೆ ಮ್ಯಾನ್ಯುವಲ್ ಆನ್ ಆ್ಯಂಡ್ ಆಫ್ ವಾಲ್ ಇದೆ. ನಾವಿವಾಗ ಇದನ್ನ ಆಟೋಮೆಟಿಕ್ ತುಂಬಿದ್ರೆ ನಾವು ಅದೇ ಆಫ್ ಆಗೋ ಥರ ಮಾಡೋಕ್ಕೆ ಒಂದು ವಾಲ್ ತಂದಿದ್ದೀವಿ ನೋಡಿ. ಇದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ನೀರು ತುಂಬಿದ್ರೆ. ಮತ್ತು ಇದಕ್ಕೆ ಕೆಲವೊಂದೊಂದು ಮೆಟೀರಿಯಲ್ ಬೇಕಾಗುತ್ತೆ ನೋಡಿ. ಒಂದು ಫಸ್ಟ್ ಆಕ್ಸಮ್ ಬ್ಲೇಡ್ ಇದೆ, ಮತ್ತು ಲಾಂಗ್ ಬೆಂಡ್ ಇದೆ, ಮತ್ತು ಗಮ್ ತಂದಿದ್ದೀನಿ, ಟಫ್ಲನ್ ಟೇಪ್ ತಂದಿದ್ದೀನಿ, ಇನ್ನೊಂದು ಶಾರ್ಟ್ ಬೆಂಡ್ ಇದೆ ನೋಡಿ, ಇನ್ನೊಂದು ಪೈಪ್ ತಂದಿದ್ದೀನಿ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ನೋಡಿ. ಇವಾಗ ಇದ್ರ ಒಳಗೆ ಸಂಪ್ ಇದೆಯಲ್ಲ, ಸಂಪ್ ಒಳಗೆ ಅದು ಹಳೆ ಪೈಪ್ ಇದೆಯಲ್ಲ, ಅದನ್ನೊಂದು ಸ್ವಲ್ಪ ರಬ್ ಮಾಡ್ಕೋಬೇಕು. MD ಪೇಪರ್ ತೊಗೊಂಡು ಸುತ್ತ ರಬ್ ಮಾಡಬೇಕು. ರಬ್ ಮಾಡಿದ್ರೆ ಗಮ್ಮು ಪ್ರಾಪರಾಗಿ ಹಿಡ್ಕೊಳುತ್ತೆ ಅದ್ರ ಒಳಗೆ, ಯಾಕೆಂದರೆ ಹಳೆ ಪೈಪ್ ಇರುತ್ತಲ್ಲ ಅದರಿಂದ ನೋಡಿ. ಇವಾಗ ನಾನು ಫಸ್ಟು ವಾಲ್ ತೊಗೊಳ್ತೀನಿ. ವಾಲ್ ತೊಗೊಂಡು ಇದಕ್ಕೆ ಥ್ರೆಡ್ಡಿಂಗು ಇದು ಬೇಕು, ಜಾಯಿಂಟ್ ಬೇಕು ಥ್ರೆಡ್ಡಿಂಗ್ ಮಾಡೋ ಥರ ನೋಡಿ. ಇದು ನಾರ್ಮಲ್ ಬೆಂಡು, ಇದು ಲಾಂಗ್ ಬೆಂಡ್ ಇದೆ ನೋಡಿ. ಇದು ಒಳಗಡೆ ಥ್ರೆಡ್ಡಿಂಗ್ ಇರುತ್ತೆ, ಇನ್ನೊಂದು ಕಡೆ ನಾರ್ಮಲ್ ಇರುತ್ತೆ ನೋಡಿ. ಈ ಥರ ಬೇಕಾಗುತ್ತೆ. ಈ ಥರ ವಾಲ್ ಹಾಕೋದಕ್ಕೆ ಥ್ರೆಡ್ಡಿಂಗ್ ಬೇಕಾಗುತ್ತೆ. ಇವಾಗ ಏನು ಮಾಡೋಣ ಅಂದರೆ ಇದನ್ನ ಫಸ್ಟು ಲಾಂಗ್ ಬೆಂಡ್ ಇದೆಯಲ್ಲ, ಲಾಂಗ್ ಬೆಂಡನ್ನ ಕನೆಕ್ಟ್ ಮಾಡ್ಕೋಬೇಕು ಅಲ್ಲಿಗೆ ನೋಡಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸುತ್ತ ಇದಕ್ಕೆ ಗಮ್ ಹಾಕ್ಕೊಳ್ಬೇಕು. ಅದು ಪ್ಲಾಸ್ಟಿಕ್ ಕಚ್ಚಿಸೋದಕ್ಕೆ, ಪೈಪ್ ಕಚ್ಚಿಸೋಕ್ಕೆ ಗಮ್ ಬರುತ್ತೆ. ಆ ಗಮ್ ತೊಗೊಂಡು ನಾನು ಸುತ್ತ ಗಮ್ ಹಾಕಿ ಅದನ್ನ ಕೈಯಲ್ಲೇ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿ ಕ್ಲೀನಾಗೆ ಕಚ್ಚಿಸ್ಬೇಕು ನೋಡಿ. ಪ್ರಾಪರಾಗಿ ಕಚ್ಚಿಸಿದ್ದೀನಿ ನೋಡಿ, ಕರೆಕ್ಟಾಗಿ ಸುತ್ತ ಗಮ್ಮು ಆಗಿದೆ ಮತ್ತು ಕರೆಕ್ಟಾಗಿ ಕಚ್ಕೊಂಡಿದೆ. ಅದಾದಮೇಲೆ ಇವಾಗ ನಾವು ಇದಕ್ಕೆ ಆ್ಯಂಗಲ್ ನೋಡಬೇಕು. ಫಸ್ಟು ಆ್ಯಂಗಲ್ಲು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರಬೇಕಾ, ಇಲ್ಲ ಅಲ್ಲಿಗೆ ಸರಿ ಹೋಗುತ್ತಾ ಅಂತ ಫಸ್ಟು ನಾನು ಇದು ತೊಗೊಂಡು, ಇದು 3 ಇಂಚ್ ಪೈಪ್ ಬೇಕಾಗುತ್ತೆ ನೋಡೋಣ. ಫಸ್ಟು ಪೈಪ್ ಎಷ್ಟು ಬೇಕಾಗುತ್ತೆ, ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ಇವಾಗ ಅದನ್ನ ವಾಲ್ ಹಿಡ್ಕೊಂಡು ಚೆಕ್ ಮಾಡೋಣ ನೋಡಿ. ಇವಾಗ ವಾಲ್ ಹಿಡ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ವಾಲು ಇಷ್ಟು ಉದ್ದ ಇದ್ದರೆ ಓಕೆ, ಇನ್ನು ಜಾಸ್ತಿ ಉದ್ದ ಮಾಡಿದ್ರೆ ಲೆಂತ್ ಆಗುತ್ತೆ ನೋಡಿ. ಇಲ್ಲಿಗೆ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಆ ಪೈಪ್ ಇದೆಯಲ್ಲ, ನಾನು ಆ ಪೈಪ್ನ 3 ಇಂಚು ಕಟ್ ಮಾಡ್ಕೊಳ್ಬೇಕು. ಪರ್ಫೆಕ್ಟಾಗಿದೆ. ಇವಾಗ 3 ಇಂಚು ಕಟ್ ಮಾಡಿಕೊಂಡು ಆ ಥ್ರೆಡ್ಡಿಂಗು ಇದಿತ್ತಲ್ಲ, ಆ ಥ್ರೆಡ್ಡಿಂಗು ಇದಕ್ಕೆ ಕಚ್ಚಿಸ್ಕೊತೀನಿ ನೋಡಿ, ವಾಲ್ಗೆ ಕನೆಕ್ಟ್ ಮಾಡಿ ನೋಡಿ. ಈ ರೀತಿ 3 ಇಂಚ್ ಕಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗಮ್ ಹಾಕಿ ಕುಂಡ್ರಿಸ್ಬೇಕು ಇದಕ್ಕೆ ನೋಡಿ. ಇವಾಗ ನೆಕ್ಸ್ಟು ಗಮ್ ಹಾಕಬೇಕು ನೋಡಿ. ಸುತ್ತ ಗಮ್ ಹಾಕಿ ಪ್ರಾಪರಾಗಿ ಕಚ್ಚಿಸ್ತಿದ್ದೀನಿ ನೋಡಿ ಇದನ್ನ. ಇವಾಗ ನಾವೇನು ಮಾಡಬೇಕು, ಇದ್ರ ಹೊರಗಡೆ ಸೈಡ್ ಗಮ್ ಹಾಕಿ ಇವಾಗ ಆ ಬೆಂಡ್ ಹಾಕಿದ್ದೀನಲ್ಲ, ಲಾಂಗ್ ಬೆಂಡು, ಅದಕ್ಕೆ ಕಚ್ಚಿಸ್ಬೇಕು ನೋಡಿ. ಇವಾಗ ಕಚ್ಚಿಸಿದ್ದೀನಿ ಒಳಗಡೆ ನೋಡಿ. ಇವಾಗ ಪ್ರಾಪರಾಗಿ ಕಚ್ಕೊಂಡಿದೆ, ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿದೆ. ಮತ್ತು ನೀರಿಗೂ ಅಷ್ಟೇ ಪ್ರಾಪರಾಗಿ ಅದು ಬಾಲು ಅದು ಟಚ್ ಆದರೆ ನೋಡಿ. ಇವಾಗ ಆಫ್ ಪೊಸಿಷನ್ ಇದೆ ನೋಡಿ. ಒಳಗೆ ಹೋದರೆ ಆನ್ ಆಗುತ್ತೆ, ಮೇಲಕ್ಕೆ ಬಂದರೆ ಆಫ್ ಆಗುತ್ತೆ ನೋಡಿ. ಇವಾಗ ಬೆಳಗಿನ ಜಾವ ನೀರು ಬಿಟ್ಟಿದ್ದಾರೆ ನೋಡಿ. ಇವಾಗ ಆನ್ ಆಯ್ತು ನೋಡಿ. ಇವಾಗ ಆಫ್ ಆಗುತ್ತೆ ಮೇಲೆ ತುಂಬಿದ್ರೆ ನೋಡಿ. ಕಡಿಮೆ ಆದರೆ ಒಳಕ್ಕೆ ನೀರು ಆನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ರೀತಿ ವರ್ಕ್ ಆಗುತ್ತೆ ಇದು ನೋಡಿ. ಆಫ್ ಆಗುತ್ತೆ, ಆನ್ ಆಗುತ್ತೆ ಈ ರೀತಿ ನೋಡಿ. ಇದು ಕಂಪ್ಲೀಟಾಗಿ ವರ್ಕಿಂಗ್ ಕಂಡೀಷನ್ ಆಗಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.